ಜಾಮೂನ್ ಏನು ಸ್ಪೆಷಲು? ನಿಮ್ಮದ್ರದ್ದು ಆ್ಯನಿವರ್ಸರಿ. ಏನು ಆ್ಯನಿವರ್ಸರಿ? ಎಂಗೇಜ್ಮೆಂಟ. ಹೋಗ ಅಮ್ಮಮ್ಮ ಒಳಗಡೆ ಫ್ರೈ ಮಾಡ್ತಿದ್ದೆ ತೋರಿಸು. ಈ ಫ್ರೈ ಮಾಡಿರೋದು ಇನ್ನೊಂದು ಟ್ರಿಪ್ಪ ಇಷ್ಟೊಂದಾಗಿದೆ. ಇನ್ನೊಂದು ಟ್ರಿಪ್ ಅಂತ ಇದೀನಿ. ಯಾವ ಟ್ರಿಪ್ ಅಮ್ಮ ಇದು? 4th ಟ್ರಿಪ್. ಅಲ್ಲಿ ಪಕ್ಕ ಬಿಸಿಯಾಗಿದೆ. ಇಲ್ಲಿ ಬಿಸಿ ಜಾಮೂನು ತನ್ವಿ ನನಗೆ ಎಲ್ಲ ಅಮ್ಮಮ್ಮ ಮಾಡಿರೋದು ನಂದು ಎಂಗೇಜ್ಮೆಂಟ್ ಆ್ಯನಿವರ್ಸರಿಗೆ ಅಂತ. ಬಿರಿಯಾನಿ ಮಾಡೋದಕ್ಕೆ ನಮ್ಮಮ್ಮ ಸ್ಟೈಲ್ ಎಣ್ಣೆ ಆಮೇಲೆ ಈರುಳ್ಳಿ ಹಾಕೊಂಡವ್ರೆ. ನೆಕ್ಸ್ಟು ಏನಮ್ಮ? ನೆಕ್ಸ್ಟ್ ಪುದೀನ. ಈರುಳ್ಳಿ ಫುಲ್ಲು ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು. ಚಿಕನ್ ಫ್ರೈಯು ಜೊತೆಗೆ ರೆಡಿ ಆಗ್ತಾಯಿದೆ. ಅದಕ್ಕೆ ಒಂದು ಕಡಾಯಿಗೆ ಆಯಿಲ್ ಹಾಕೊಂಡಿದ್ದಾರೆ. ಬಿರಿಯಾನಿ ಪೇಸ್ಟ್ ಮಾಡೋಕ್ಕೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಪುದೀನ ಇಷ್ಟು ಹಾಕೋರು ಇವಾಗ ಪೇಸ್ಟ್ ಮಾಡೋಕ್ಕೆ. ಏನದು? ಏಲಕ್ಕಿ, ಚಕ್ಕೆ, ಲವಂಗ, ಏನದು ಜೀರಿಗೆನ, ಸೋಂಪು, ದೊಡ್ಡ ಏಲಕ್ಕಿ, ಶಾಯಿ ಜೀರ, ಸ್ಟಾರು, ಮರಾಠಿ ಮೊಗ್ಗು, ಕಸ್ತೂರಿ ಮೇಥಿ, ಆಮೇಲೆ ಒಂದು ಇದು ಏನು ಜಾಕಾಯಿ, ಇಷ್ಟು ಹಾಕಿ ಇನ್ನೊಂದು ಗ್ರೈಂಡ್ ಮಾಡೋದು ಇವಾಗ. ಅರಿಶಿನದ ಪುಡಿ, ಚಿಲ್ಲಿ ಪೌಡರು, ಧನಿಯಾ ಪೌಡರ್, ಬಿರಿಯಾನಿ ಸ್ವಲ್ಪನೇ ಪೀಸ್ ಹಾಕ್ತಾ ಇರೋದು. ಯಾಕೆಂದರೆ ಬಿರಿಯಾನಿಲಿ ಪೀಸ್ ಯಾರು ತಿನ್ನಲ್ಲ. ಫ್ರೈ ಜೊತೆ ಇರೋ ಗ್ರೇವಿ ಜೊತೆ ನೆಂಚ್ಕೊಂಡು ತಿನ್ನೋಣ ಅಂತ ಬರೀ ಸ್ವಲ್ಪ ಮಾತ್ರ ಪೀಸ್ ಬಿರಿಯಾನಿಗೆ. ಫ್ರೈದಲ್ಲಿ ಎತ್ತಿರ್ತಾವೆ. ಮೊಸರು ಟೆಂಡರ್ ಆಗೋದಕ್ಕೆ ಚಿಕನ್. ಇದು ರುಬ್ಬಿರೋ ಮಸಾಲೆ. ನಮ್ಮಮ್ಮ ನನ್ನ ವೀಡಿಯೋಗೆ ವೇಟೇ ಮಾಡೋದು. ಹಾಕೋದು ಮುಂಚೆ ಹೇಳೋದು ಮುಂಚೆನೇ ಪಟ 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 ಅಂತ ಹಾಕ್ಬಿಡ್ತಾರೆ. ಹೇಳು ನಿಮ್ಮ ಥರ ಸೋನಾ ಅಂತ ಹೇಳು. ವೀಡಿಯೋ ಆಫ್ ಮಾಡಿದ ತಕ್ಷಣ ಹೇಳ್ತಾರೆ, ಓ ನಿನ್ನ ಥರ ಮಾಡ್ಕೊಂಡು ಕೂತ್ಕೊಳ್ತಾರೆ 1 ಅವರು ಅಂತ. ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಕಲರು. ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಕಾಳು ಮೆಣಸು, ಬೆಳ್ಳುಳ್ಳಿ. ಇದು ಡ್ರೈ ಫ್ರೈಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಮೆಣಸು, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಅಲ್ಲಿ ಚಿಕನ್ನು ಅರಿಶಿನದ ಪುಡಿ ಉಪ್ಪು ಹಾಕಿ ಬೇಯಿಸಿಟ್ಟಿದ್ದಾರೆ. ಇದು ಮಸಾಲೆ ಪೇಸ್ಟ್ ಮಾಡಿ ಹಾಕಬೇಕು. ಎಷ್ಟು ಚೆನ್ನಾಗಾಗಿದೆ ನೋಡಿ ಕಲರ್. ಗ್ರೀನ್ ಕಲರ್ ಚಿಕನ್ ಬಿರಿಯಾನಿ. ಗ್ರೀನ್ ಅಲ್ಲ, ಬ್ರೌನು. ಕಲಸು ಎಷ್ಟು ಚೆನ್ನಾಗಿ ಆಯಿಲ್ ಬಿಟ್ಕೊಂಡಿದೆ. ರೈಸ್ ಹಾಕಿ ಎಷ್ಟು ಚೆನ್ನಾಗಿ ಆಯಿಲ್ ಬಿಟ್ಕೊಂಡು.
ಎಷ್ಟು 1 kg ರೈಸು, 1 ಅವರ್ ನೆನೆಸಿದ್ದು. 1 ಅವರ್ ನೆನೆಸಿದ ರೈಸ್ 1 kg. ಬಿಸಿ ನೀರು ಹಾಕ್ತೀವಿ. ಬಿಸಿ ನೀರು ಇದು ಬಾಯ್ಲ್ ಆಗ್ತಾಯಿದೆ. ಇವತ್ತು ಫುಲ್ ಸ್ಪೆಷಲ್ ಊಟ ಇವತ್ತೇ ಯಾವಾಗಲೂ ಇರುತ್ತೆ. ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ, ಗುಲಾಬ್ ಜಾಮೂನ್. ನಮ್ಮದು ಎಂಗೇಜ್ಮೆಂಟ್ ಆಗಿದೆ 11 ವರ್ಷ ಕಂಪ್ಲೀಟ್ ಆಯಿತು ಅಂತ ಒಬ್ರು ಅಂತಾರೆ, ಇನ್ನೊಬ್ರು ಹೇಳ್ತಾರೆ ನನ್ನ ಮಗಳು ನಾಳೆಯಿಂದ ಸ್ಕೂಲ್ಗೆ ಹೋಗ್ತಾವಳೋದಕ್ಕೆ ಅಂತ. ಸೊ ರೈಸ್ ಹಾಕ್ಕೊಂಡು ಹಿಂದೆನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ಬಿಡೋಣ. ಲೆಮನ್ ಜ್ಯೂಸ್, 2 ಲೆಮನ್ ಜ್ಯೂಸ್ ಇದು. ಹಾಟ್ ವಾಟರ್ ಹಾಕ್ತಾ ಇದ್ದೀವಿ ನಾವು, ಯಾಕಂದರೆ ಕುಕ್ಕಿಂಗ್ ಪ್ರೊಸೆಸ್ ತೊಗೊಳತ್ತಲ್ವಾ, ತಣ್ಣೀರು ಹಾಕ್ಬಿಟ್ರೆ ಅಂತ. ಬಿಸಿನೀರು ಹಾಕಿದ್ರೆ ಅದು ಕುಕ್ಕಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಜೊತೆಗೇನೆ ಅಂತ. ತಣ್ಣೀರು ಹಾಕಿದ್ರೆ ಚಿಕನ್ ಎಲ್ಲ ರಬ್ಬರ್ ಥರ ಆಗೋಗ್ಬಿಡುತ್ತಲ್ವ. ದಮ್ಗೋಯ್ತು. ಚಿಕನ್ ಫ್ರೈ ಮುಂದೆ ಬರ್ತಾಯಿದೆ. ನಂಗೆ ನಮ್ಮಮ್ಮ ಅಷ್ಟು ಫಾಸ್ಟಾಗೆಲ್ಲ ಅಡುಗೆ ಮಾಡೋಕ್ಕೆ ಬರಲ್ಲ. ಸೊ ಪೇರ್ ದ ಫಾಸ್ಟ್. ನನಗೇನೆ ಕೈಕಾಲು ಆಗ್ತಿಲ್ಲ ವಿಡಿಯೋ ಮಾಡೋದಕ್ಕೆ. ನಮ್ಮಮ್ಮ ಏನು ಇದು ಎತ್ಕೋತಾರೆ ಅಂದರೆ ಅಷ್ಟಾಗಿ ಹೋಗಿ ಅದನ್ನ ಎತ್ಕೋದವ್ರೆ. ಸೊ ಅದು ಅರ್ಶಿನದ ಪುಡಿ ಉಪ್ಪು ಹಾಕಿ ಬೇಯಕ್ಕಿಟ್ಟಿದ್ದು. ಇವಾಗಿದು ಇಷ್ಟೇ ಮಾಡಿರೋದು, ಇನ್ನೂ ಮಾಡಬೇಕಮ್ಮ. ಸೊ ಇಷ್ಟು ಮಾಡ್ಕೊಂಡಿದ್ದೀನಿ ತರಿಯಾಗೆ. ಇದನ್ನು ಚಿಕನ್ ಹಾಕೋದು. ಬಾಂಡೆ ಅಲ್ಲಾಡ್ತಾ ಇದೆ. ಸೊ ಇದನ್ನು ಕಲಸಿ ಇವಾಗ ಬೇಯೋಕ್ಕೆ ಮುಚ್ಚಿಟ್ಬಿಡೋದು. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದಾರೆ ಅಷ್ಟೇ, ಮುಚ್ಚಿಟ್ಬಿಡೋದು. ಸೊ ನೆಕ್ಸ್ಟ್ ಕುಕ್ಕಿಂಗ್ ಪ್ರೊಸೆಸ್ ತೋರಿಸ್ತೀನಿ. ಇಲ್ಲಿ ಬಿರಿಯಾನಿ ದಮ್ಮಲ್ಲಿದೆ, ಅದು ಕುಕ್ಕಿಂಗಲ್ಲಿದೆ. ಅಡುಗೆ ಮಾಡ್ತಿರೋದು ಅವ್ರಿಗೆ ಸುಸ್ತಾಗ್ತಿದೆಯಲ್ವ ಗೊತ್ತಿಲ್ಲ. ನಾನು ವೀಡಿಯೋ ಮಾಡಿ ನನಗೆ ತುಂಬ ಸುಸ್ತಾಗ್ತಿದೆ. ಆ್ಯಂಡ್ ಇಗ್ನೋರ್ ಮೈ ಅನ್ಹೆಲ್ದಿ ಫೇಸ್. ತಿನ್ಬೇಕಾದ್ರೆ ತೋರಿಸ್ತೀನಿ. ಇವಾಗ ದಮ್ಮಾಗೋದು ತೋರಿಸ್ತೀನಿ, ಆಮೇಲೆ ತಿನ್ಬೇಕಾದ್ರೆ ತೋರಿಸ್ತೀನಿ. ಇವತ್ತು IPL ಮ್ಯಾಚ್ ಬೇರೆ, ಫೈನಲ್ಸ್. ಸೊ ನಮ್ಮಮ್ಮ ಮನೆಗೆ ಬಂದು ಜಾಮೂನ್ ಮಾಡಿಕೊಂಡು ಬಿರಿಯಾನಿ ಫ್ರೈ ರಾಯ್ತಾ ಎಲ್ಲ ಸೂಪರ್ ಆಗ್ತಿದೆ. ಬ್ಯಾಟಿಂಗ್ ರೆಡಿ ಆಯಿತು. ಚಿಕನ್ನು ಇದು ದಮ್ತಾ ಇದೆ ಬಿರಿಯಾನಿ. ಒಂದು 5 ನಿಮಿಷನಾ? ಹೊಟ್ಟೆ ಸಿಗ್ತೈತೆ, ವಾಸನೆಗೆ ಹೊಟ್ಟೆ ಸಿಗ್ತದೆ. ತುಪ್ಪ ಫೈನಲ್. ಅದಾಯ್ತಾ? ಹ್ಞೂ, ನಮ್ಮಮ್ಮ ನಂಗೆ ಬಿಡಿಸ್ಕೊಡು ಅಂದ್ರೆ ನನಗೆ ನೋಡು ಅಂತವ್ರೆ. ಬೆಂದೋಗಿದೆ, ಗಮ್ ಅಂತ ವಾಸನೆನೂ ಬರ್ತಾ ಇದೆ. ಎಷ್ಟು ಟೆಂಪ್ಟಿಂಗ್ ಅಲ್ಲ. ಬೆಂದೋಗಿದೆ ಅಮ್ಮ. ಎಲ್ಲ ನೀನೇ ಹಾಕೊಡ್ಬೇಕು ನನಗೆ. ನಾನು ಅದು 2 ಬೆಂದಿದೆ ನೋಡ್ಬಿಟ್ಟು ಬರ್ತೀನಿ. ಅಲ್ಲ, ಚಿಕನ್ ಬೆಂದಿದೆ ನೋಡ್ಬಿಟ್ಟು ಬರ್ತೀನಿ. ಇದಂತೂ ಫುಲ್ ಫ್ರೈ. ಬೇಡಪ್ಪ, ಒಂದ್ಸತಿ ಸಾಕು ಅಮ್ಮ. ಇದು ಆಗೋಗಿದೆ ಬಾ ಅಮ್ಮ, ಆಗೋಗಿದೆ. ಏನೋ ಟೈಮ್. ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ, ರಾಯ್ತಾ.
ತಿನ್ನೋದಂದರೆ ಇದ್ರೆ ಮಾತಿಂದ ತೋರಿಸ್ತೀನಿ. ಬಿರಿಯಾನಿ ಪೀಸ್, ಚಿಕನ್ ಫ್ರೈದು ಪೀಸು, ರಾಯ್ತ ಇಷ್ಟು ಇಟ್ಕೊಂಡು ಸೂಪರ್ ಆಗಿದೆಯಮ್ಮ. ನಾನು ಯಾವ ಥರ ಕೇಳ್ತಿದ್ನೋ ಅದೇ ಥರ ಬಿರಿಯಾನಿ. ಬ್ರೌನ್ ಬಿರಿಯಾನಿ. ವೆಯ್ಟ್ ಮಾಡೋಕ್ಕಾಗ್ತಿಲ್ಲ, ಮಧ್ಯಾಹ್ನದಿಂದ ಏನು ಊಟ ಮಾಡಿರಲಿಲ್ಲ. ಬೇಡಪ್ಪೇನಿಲ್ಲ, ಚೆನ್ನಾಗಿದೆ, ಸೂಪರ್ ಆಗಿದೆ. ನಮ್ಮಮ್ಮ ನಾನು ಹೆಂಗೆ ಹೇಳ್ಕೊಟ್ಟು ಹಂಗೆ ಮಾಡೋರೆ. ಸೂಪರ್ ಆಗಿದೆ. ಇಲ್ಲೊಬ್ರು ವೆಜಿಟೇರಿಯನ್ ಕೂತಿದ್ದಾರೆ, ಅವರು ಗ್ರೀನ್ ಆರೆಂಜ್ ಟೀ ಶರ್ಟು ತಿನ್ನಂಗಿಲ್ಲ ಅಲ್ವೇನೋ ನೀವು? ಅವ್ರು ಆ್ಯಕ್ಚುಲಿ ಅವರು ಆಚಾರರು ತಿನ್ನಂಗಿಲ್ಲ, ಹುಡುಗನ ಮುಂದೆನೇ ಕೂತ್ಕೊಂಡು ತಿಂತಾರೆ. ಲೈಫ್, ಇಸ್ ಲೈಫ್. ಫುಲ್ ಖಾಲಿ ಮಾಡಿಬಿಡ್ತೀನಿ ಫಸ್ಟು.